ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಟು ಚೈತ್ರ ಖುಷಿ ವ್ಲಾಗ್ಸ್. ಇವತ್ತು ಈ ಬೇಸಿಗೆಯಲ್ಲಿ ಸಿಂಪಲಾಗಿ ಮಾಡ್ಕೊಳ್ಳೋವಂತಹ ಮಜ್ಜಿಗೆ ಸಾಂಬಾರು ರೆಸಿಪಿನ ತೋರಿಸ್ತಾ ಇದ್ದೀನಿ. ಇಲ್ಲಿ ಫಸ್ಟು ನಾನು ಒಂದು ಅರ್ಧ ಈರುಳ್ಳಿ, ಒಂದು 10 ಎಸಳಷ್ಟು ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಜೀರಿಗೆನ ಹಾಕಿ ಡ್ರೈ ರೋಸ್ಟ್ ಮಾಡಿದ್ದೀನಿ. ಇನ್ನೊಂದು ಕಡೆ ಮಿಕ್ಸಿಯಲ್ಲಿ ತೆಂಗಿನಕಾಯಿ ಡ್ರೈ ರೋಸ್ಟ್ ಮಾಡಿರೋವಂತಹ ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದು ಕಡೆ ನಾನು ಹೆಸರು ಕಾಳು ಕೂಡ ಬೇಯಲಿಕ್ಕೆ ಇಟ್ಟಿದ್ದೆ, ಅದು ಕೂಡ ಬೆಂದಿತ್ತು. ಹಾಗೆ ಇವಾಗ ಪಾತ್ರೆಯಲ್ಲಿ ಒಗ್ಗರಣೆ ಕೂಡ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿನ ಹಾಕಿ ಹುರ್ಕೊಂಡು ಅದು ಎಲ್ಲ ಬೆಂದಾದ್ಮೇಲೆ ಬೇಯಿಸಿ ಇಟ್ಟಿರೋಂತಹ ಹೆಸರು ಕಾಳು ಹಾಗೆ ರುಬ್ಬಿರೋ ಅಂತಹ ಮಸಾಲೆನ ಹಾಕಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ. ಅಷ್ಟರಲ್ಲಿ ನಾನು ಇಲ್ಲಿ 1/2 ಲೀಟರಷ್ಟು ಮೊಸರನ್ನ ಮಿಕ್ಸಿಗೆ ಹಾಕಿ ಕಟ್ಕೊಂಡು ಅದನ್ನು ಮಸಾಲೆ ಒಳಗಡೆ ಸೇರಿಸ್ಕೊತಾ ಇದ್ದೀನಿ. ನಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೈ ಬಿಡ್ದಲೇ ನಾವು ಅದನ್ನು ತಿರುಗಿಸ್ಕೋಬೇಕು. ಕುದಿ ಬರೋವರೆಗೂ ಕೈ ಬಿಟ್ಟರೆ ಅದು ಒಡ್ದಂಗೆ ಆಗುತ್ತೆ.